4 ಜನ ಗಂಡು ಮಕ್ಕಳಿದ್ರೆ ನಾಳೆಗೆ ತೋಟದ ಕೆಲಸ ನಿಮಗೆ ಬರಬೇಕು, ಅದು ಒಂದು ಅವರ ಅಪೇಕ್ಷೆ ಆಗಿತ್ತು. ಅಲ್ಲಿ ಒಂದು ನಿಲ್ಲುವಂತಹ ಒಂದು ಆ ಪರಿಸ್ಥಿತಿ ಇತ್ತು. ಯಾಕೆಂದ್ರೆ ನಮಗೆ ಮನೆಯಲ್ಲಿ ಯಾರು ಗುರುಗಳಿರಲಿ, ಅವರು ಸ್ವರಾಭ್ಯಾಸವನ್ನು ಮಾಡಿ ಅಂತ ನಮಗೆ ಕಟ್ಟುಬದ್ಧ ನಿಯಮಗಳನ್ನು ಹಾಕಲಿಲ್ಲ. ಆದರೆ ಮಾಡಿದ್ರೆ ಅವ್ರಿಗೆ ಖುಷಿ ಆಗ್ತಾ ಇತ್ತು. ಮನೆಯವ್ರಿಗೆ ಬಂದಿದೆ, ನಮ್ಮನೆ ವಿನಾಯಕ ಬಾರಿಸಿ ತೋರ್ಸ ಹಿಂಗೆ ಅಂದ್ರೆ ಅವ್ರಿಗೆ ಇದು ಇಲ್ಲಿಗೆ ನಿಲ್ಲಲಿಲ್ವೇನೋ ಅನ್ನುವಂಥ ಒಂದು ಸಮಾಧಾನ ಇತ್ತು. ತಬಲ ಹಾರ್ಮೋನಿಯಂಗಳು ನಮ್ಗೆ ಆಟಿಕೆಗಳು. ನನಗಿದ್ರ ನುಡಿಸ್ಲಿಕ್ಕೆ ಬರ್ತದೆ, ಇದನ್ನು ನನಗೆ ಬಾರಿಸ್ಲಿಕ್ಕೆ ಬರ್ತದೆ, ಈ ಹಾಡನ್ನು ನನಗೆ ಬಾರಿಸ್ಲಿಕ್ಕೆ ಬರ್ತದೆ, ಇದು ಹಾಂಗಲ್ಲ ಹೀಗೆ ಈ ಕಲಿಕೆ ನಾವು ಇನ್ಫಾರ್ಮಲ್ ಆಗಿ ನಮಗೆ ಅದನ್ನು ಬೆಳೀತಾ ಇತ್ತು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕಲ್ಬಾಗ್ ಗೋವಿಂದ ಹೆಗಡೆ 100 ಶತಮಾನೋತ್ಸವದ ಹೊಸ್ತಿಲಲ್ಲಿ ಅವರ ಇಡೀ ಕುಟುಂಬವನ್ನು ಮಾತಾಡಿಸಿದ್ದನ್ನು ಕೇಳಿದ್ದೀರಿ, ಆನಂದಿಸಿದ್ದೀರಿ, ಪ್ರತಿಕ್ರಿಯಿಸಿದ್ದೀರಿ. ಇದೇ ಡಿಸೆಂಬರ್ 28ಕ್ಕೆ ಅವರ ಶತಮಾನೋತ್ಸವದ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಕೂಡ ಅರೆಂಗಡಿಯಲ್ಲಿ ನಡೆಯಲಿಕ್ಕಿದೆ. ಇದರ ಮಧ್ಯೆ ಈ ಕುಟುಂಬದ 7ನೇ ಹುಡುಗನಾಗಿ ವಿನಾಯಕನನ್ನು ನಾನು ಈ ಮಧ್ಯೆಯೇ ಮಾತಾಡಿಸ್ಬೇಕಾಗಿತ್ತು ಅನುಸರಣೆಯ ಪ್ರಕಾರ. ಆದರೆ ಅವರು ಕೆನಡಾದಲ್ಲಿದ್ದರು, ಹಾಗಾಗಿ ನನಗೆ ಅವರನ್ನು ಮಾತಾಡಿಸ್ಲಿಕ್ಕಾಗಿಲ್ಲ. ಸ್ಕೈಪಲ್ಲೇ ಮಾತಾಡೋಣ ಅಂತ ಅಂದ್ಕೊಂಡೆವು. ಅಷ್ಟೊತ್ತಿಗೆ ನಾನು ಇಲ್ಲ, ಊರಿಗೆ ಬರ್ತೇನೆ, ಆಗಲೇ ಮಾತಾಡೋಣ ಅಂತಂದರು. ಹಾಗಾಗಿ ಬಹುಶಃ ಕೊನೆಯ ಒಂದು ಗುಟುಕಾಗಿ ನಾನು ವಿನಾಯಕನನ್ನು ಮಾತಾಡಿಸ್ತಾ ಇದ್ದೇನೆ. ವಿನಾಯಕನನ್ನು ನಾನು ಬಹಳ ಕಾಲದಿಂದ ನನ್ನ ಒಡನಾಟದಲ್ಲಿ ಹಾಸುಹೊಕ್ಕಾಗಿದ್ದಂಥ ಹುಡುಗ. ಈಗ ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ. ಮತ್ತು ಈ ಕುಟುಂಬದ ಎಲ್ಲ ಸಾಂಸ್ಕೃತಿಕ ಹರಿವು ವಿನಾಯಕನಲ್ಲಿ ಮುಪ್ಪರಿಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ವಿನಾಯಕ ಮಾತಾಡುವ ಈ ಕೊನೆಯ ಒಂದು ಸಮಾರೋಪದ ಈ ಮಾತೇನಿದೆ, ಅದರ ಬಗ್ಗೆ ಬಹಳ ನಿರೀಕ್ಷೆ ಇದೆ ನನಗೆ. ಒಂದಿಷ್ಟು ಅವರೆಲ್ಲರ ಮಾತನ್ನು ಕೇಳಿ ಕೊನೆಗೆ ವಿನಾಯಕ ಮಾತಾಡ್ತಾ ಇರೋದ್ರಿಂದ ಅವರ ಮಾತಿನ ಮತ್ತು ಅವನ ಮಾತಿನ ಒಟ್ಟು ಅನುರಣಿತ ಒಟ್ಟು ಸತ್ಯ ಏನಿರ್ಬೋದು ಅಂತಂದರೆ ಗೋವಿಂದ ಹೆಗಡೆಯವರ ವ್ಯಕ್ತಿತ್ವದ ಒಂದು ತಿಲಕಪ್ರಾಯವಾದಂಥ ಒಂದು ಮಾತುಕತೆ ಇದು ಆಗಬಹುದು ಅನ್ನುವ ನಿರೀಕ್ಷೆ ಇದೆ. ವಿನಾಯಕ, ನಮಸ್ತೆ. ನಮಸ್ಕಾರ ಸರ್. ಸೊ ನಿಮ್ಮ ತಲೆಮಾರಿನ ಮನೆತನದ ಈ ಮಾತುಕತೆಯ ಕೊನೆಯ ಭಾಗವಾಗಿ ನೀವು ಮಾತಾಡ್ತಾ ಇದ್ದೀರಿ. ಹಾಗಾಗಿ ಯಾವುದೇ ಒಂದು ರೀತಿಯ ಮುಜುಗರ ಇಲ್ಲದೇನೆ, ಚೌಕಟ್ಟಿಲ್ದೇನೆ ನಿಮ್ಮದೇ ಆದಂಥ ರೀತಿಯಲ್ಲಿ ನೀವು ಮಾತಾಡ್ಬೋದು. ಆದರೆ ಒಂದು ನನ್ನ ಅಂದುಕೊಂಡದ್ದು, ಈ ಮಾತಿಗೆ ಒಂದಿಷ್ಟು ಹಾಡನ್ನು, ಗಾನವನ್ನು ಸೇರಿಸ್ತಾ ಬೇಕಾದರೂ ನಾವು ಮಾತಾಡ್ತಾ ಹೋಗೋಣ. ಯಾವುದೇ ರೀತಿಯ ಒಂದು ಶಿಸ್ತು, ಚೌಕಟ್ಟು ಆ ಥರದ್ದೇನೂ ಬೇಕಾಗಿಲ್ಲ. ಹೇಳಿ. ಖಂಡಿತವಾಗಿ. ಪ್ರಪ್ರಥಮವಾಗಿ ನಿಮಗೆ ನಮ್ಮ ಎಲ್ಲ ಕುಟುಂಬದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಈ ಒಂದು ಬೊಪ್ಪನ ಈ ಕುರಿತಾದ ಒಂದು ಅತ್ಯದ್ಭುತವಾದ ಒಂದು ಮಾಹಿತಿಗಳ ಸಂಗ್ರಹಣೆ ಹಾಗೂ ನಮ್ಮೆಲ್ಲರನ್ನ ಒಂದು ರೀತಿಯಲ್ಲಿ ಇನ್ಫಾರ್ಮೇಟಿವ್ ಆಗಿ ಈಗ ಜೋಡಿಸುವಂಥ ಒಂದು ಕ್ರಿಯೆಯನ್ನು ಅತ್ಯದ್ಭುತವಾಗಿ ನಮಗೆಲ್ಲರಿಗೂ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಒಂದು ಮಟ್ಟದಲ್ಲಿ ಇದು ಖುಷಿ ಕೊಟ್ಟಂತಹ ಒಂದು ಸರಣಿಯಾಗಿ ರೂಪಿಸಿದ್ದೀರಿ. ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನಲ್ಲಿ ಈಗ ನನ್ನ ಕುರಿತಾಗಿ ಹೇಳಲಿಕ್ಕೆ ನಾನು ವೈಯಕ್ತಿಕವಾಗಿ ನಾನು ಜಾಸ್ತಿ ಹೇಳಲಿಕ್ಕೆ ಬಯಸುವುದಿಲ್ಲ. ಆ್ಯಕ್ಚುಲಿ ಆದರೆ ಇಲ್ಲ, ಅನಿವಾರ್ಯ ಹೇಳಲೇಬೇಕು. ಸಾಧ್ಯವಾದಷ್ಟು ನನ್ನ ತಂದೆಯವರ ಒಂದು ವ್ಯಕ್ತಿತ್ವದ ಮೂಲಕವಾಗಿ ಜೋಡಿಸಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ನನಗೆ ನೀವು ತಿಳಿದಂತೆ, ಹೌದು, ನಾನು ಈ ಸ್ಥಾನಿಕನಲ್ಲ, ಇವಾಗ ಸದ್ಯ ನಾನು ಹೊರಗಡೆ ಇರುವುದು. ಆದರೆ ಈ ಸ್ಥಳದ ಹಾಗೂ ಈ ಮಣ್ಣಿನ ಒಂದು ವಿಶೇಷತೆ ನನ್ನನ್ನು ಯಾವಾಗಲೂ ಸೆಳೆದಿದೆ. ಇದು ಬಹುಶಃ ನನಗೊಬ್ಬನಿಗೆ ಅಲ್ಲ, ಹೊರಗಡೆ ಇವರಿಗೆ ಬಹಳಷ್ಟು ಜನರಿಗೆ ಆದ ಒಂದು ಆಕರ್ಷಣೆ ಹಾಗೂ ನಮ್ಮ ಮೂಲಭೂತ ಸತ್ವ ಅಂತೇಳಿ ನಾವು ಅಂದುಕೊಳ್ತೇವೆ. ಈ ಸತ್ವ ಇಲ್ಲದಿದ್ದರೆ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಯಾವ ಬೆಲೆನೂ ಇರೋದಿಲ್ಲ, ನಮ್ಮ ಸ್ವಂತಿಕೆ ಬೆಳೀಲಿಕ್ಕೆ ಸಾಧ್ಯನೂ ಇಲ್ಲ. ಹೌದು. ಈ ಜಾಗ, ಈ ಭೂಮಿ ಹಾಗೂ ಈ ತಂದೆ ತಾಯಿ
ಇದು ನಮ್ಮ ಸಂಸ್ಕಾರದ ಒಂದು ಮೂಲಭೂತವಾದಂತಹ ಒಂದು ನೆಲೆ ಅದು. ಅಣು ಕಣ ಹೌದು ಎಲ್ಲದೂ. ಹೌದು. ಆ ದೃಷ್ಟಿಯಿಂದ ನನಗೆ ನಾನು ನನ್ನ ಈ ಜೀವಕ್ಕೆ ಈ ಜೀವನಕ್ಕೆ ನಾನು ಋಣಿಯಾಗಿದ್ದೇನೆ ಅಂತ ಫಸ್ಟ್ ಆಫ್ ಆಲ್. ಹಾಗಾಗಿ ನನಗೆ ನಾನು ಸ್ವಂತವಾಗಿ ಬೆಳೆದಿದ್ದೇನೋ ಇಲ್ವೋ, ಗಳಿಸಿದ್ದೇನೋ ಇಲ್ವೋ, ಅದು ಪ್ರತ್ಯೇಕವಾಗಿ. ಆದರೆ ನನಗೆ ನನ್ನನ್ನು ನಾನು ಕಂಡುಕೊಳ್ಳಲಿಕ್ಕೆ ಈ ಕುಟುಂಬದ ಎಲ್ಲ ಸದಸ್ಯರ, ತಂದೆ ತಾಯಿಯ, ಗುರು ಹಿರಿಯರ, ಊರಿನ ಹಾಗೂ ಈ ದೇಶದ ಎಲ್ಲ ಭಾಗದಿಂದ ಒಂಥರ ಒಂದು ಸಾಂಸ್ಕೃತಿಕವಾಗಿ ನಾನು ಹಾಗೂ ಪಡೆದುಕೊಂಡಿದ್ದೇನೆ. ಆ ಧನ್ಯತೆ ನನಗಿದೆ. ಹಾಗೂ ಅದರ ಒಂದು ಧನ್ಯತಾ ಭಾವದಲ್ಲೇ ನಾನು ಇರಲಿಕ್ಕೆ ಇಷ್ಟಪಡ್ತೇನೆ ಸಹ, ಹಾಗಂತ ಅಂದ್ಕೊಳ್ತೇನೆ ನಾನು. ಸಾಂಗೀತಿಕವಾಗಿ ಅಥವಾ ನನ್ನ ವೈಯಕ್ತಿಕವಾಗಿ ಕಿಂಚಿತ್ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ ಮುಂದೆ ಸಹ. ಅದು ನಮ್ಮ ಒಂದು ಅವಿಭಾಜ್ಯ ಅಂಗವಾಗಿ ಇರುವಂತಹ ಒಂದು ವಿಷಯ. ಅದು ಈ ಸಾಂಗೀತಿಕವಾಗಿ ನಮಗೆ ಈ ಕುಟುಂಬದಲ್ಲಿ ನಾನು ಹುಟ್ಟಿ ಬೆಳೆದಿದ್ದಕ್ಕೆ ಕಲಾತ್ಮಕವಾಗಿಯೂ ಇರಬಹುದು ಅಥವಾ ಕಲಾರಹಿತವಾಗಿಯೂ ಇರಬಹುದು. ಆದರೆ ಸಾಂಗೀತಿಕವಾಗಿ ನಾನು ಇಷ್ಟಪಡ್ತೇನೆ. ನಾವು ಎಲ್ಲರೂ ಇಷ್ಟಪಡ್ತೇವೆ. ಈ ಕುಟುಂಬದ ಪ್ರತಿಯೊಬ್ಬರೂ ಸಹ ಇದನ್ನು, ನಮ್ಮನ್ನು ನಾವು ಜೋಡಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೇವೆ. ಅದರಿಂದಾಗಿ ಅದಕ್ಕೆ ನನ್ನ ತಂದೆಯವರದ್ದು ಬಹಳ ಒಂದು ಕೊಡುಗೆ ಇದೆ. ಅವರು ಕಳೆದಿದ್ದು ಈಗ 22 ವರ್ಷದ ಹಿಂದೆ ನಾವು ಕಳ್ಕೊಂಡ್ವಿ ಅವರನ್ನು. ಆದರೆ ಈಗ ನನ್ನ ಜೀವನದಲ್ಲಿ ಒಂದು 33 ವರ್ಷದವರೆಗೆ ಅವರು ಇದ್ದರು. ಹಾಗಾಗಿ ಆ 33 ವರ್ಷದವರೆಗೆ ಭೌತಿಕವಾಗಿ ಅವರ ಪ್ರಭಾವ, ಪರಿಣಾಮ ಜೀವನದ ಮೇಲೆ ಆಗ್ತಾ ಇತ್ತು. ಈಗ ಅದು ಒಂದು ಸ್ಪಿರಿಚುವಲಿ ನಮಗೆ ಅದು ಒಂದು ಪ್ರೇರಣೆ ಕೊಡುವಂತಹ ಒಂದು ವ್ಯಕ್ತಿತ್ವ ಅದು. ವಿನಾಯಕ, ನನಗೆ ಈ ಕುಟುಂಬದ ಬಗ್ಗೆ ಇರುವ ಅನನ್ಯತೆ ಏನು, ಪ್ರೀತಿ ಏನು, ಆ ಗಾಢವಾದಂಥ ಒಂದು ಬಂಧುತ್ವ ಏನು ಅನ್ನೋದನ್ನು ಹುಡುಕ್ತಾ ಹೊರಟಾಗ ನನ್ನ ಒಟ್ಟು ಜೀವನದ ಪ್ರಯಾಣದಲ್ಲಿ ನನಗೆ ಇಂಥ ಒಂದು ಕುಟುಂಬವನ್ನು ಎಲ್ಲಿಯೂ ನಾನು ಸಂಧಿಸಿಲ್ವೇನೋ ಅನ್ನುವಂಥ ಒಂದು ನಿಬ್ಬೆರಗಿದೆ ನನಗೆ. ಯಾಕೆಂತಂದರೆ ಸಂಗೀತ ಅನ್ನುವಂಥ ಒಂದು ನೆಲೆಯನ್ನು ಇಟ್ಕೊಂಡು ಇಡೀ ಕುಟುಂಬವನ್ನು ಅದೇ ನೆಲೆಯಲ್ಲಿ ನಾನು ಕಟ್ತೇನೆ ಅನ್ನುವಂಥ ಒಂದು ಆ ಧೋರಣೆ ಮತ್ತು ಧೀಶಕ್ತಿ ಅದು ಕಲಬಾ ಗೋವಿಂದ ಹೆಗಡೆ ಅವರಿಗೆ ಮಾತ್ರ ಸಾಧ್ಯ ಅಂತ ಅನಿಸ್ತದೆ. ಯಾಕಂದರೆ ನಿಮ್ಮಿಂದ ಹಿಡಿದು ನಿಮ್ಮ ಮುಂದಿನ ತಲೆಮಾರು ಕೂಡ ಸುಮಾರು 40-45 ಜನ ನಿಮ್ಮ ಕುಟುಂಬದಲ್ಲಿ ಬಂದರೆ ಸಂಗೀತ ಬಿಟ್ಟು ಯಾರೂ ಬದುಕದವರೇ ಇಲ್ಲ ಅಂತ. ಈ ಕೆಲಸ ಬೇರೆ ಮಾಡಿರ್ಬೋದು, ಆದರೆ ಸಂಗೀತ ಅವರ ಪ್ರಥಮ ಆಯ್ಕೆ ಅಂತ. ಸೊ ಈ ದಿಕ್ಕಿನಲ್ಲಿ ನಾನು ಉಳಿದವ್ರನ್ನೆಲ್ಲರನ್ನೂ ಮಾತಾಡಿಸಿದ್ದೇನೆ. ತಂದೆಯವರ ಬದುಕು, ತಂದೆಯವರ ಆವೇಗ, ತಂದೆಯವರ ಉದ್ವೇಗ, ತಂದೆಯವರ ಒಟ್ಟು ಹೋರಾಟ ಇವೆಲ್ಲ. ಆದರೆ ನನಗೆ ನೀವು ಅಕ್ಕ ಹೊರಟೋಗುವ ಮೊದಲು 8ನೇವರು, ಹೊರಟೋದ ಮೇಲೆ 7ನೇವರು, ಒಂದು 33 ವರ್ಷದವರೆಗೆ ನಿಮ್ಮ ತಂದೆಯವರನ್ನು ನೋಡಿದ್ದೀರಿ. ನಿಮ್ಮ ಬಾಲ್ಯದಿಂದಲೂ ಈ ಕುಟುಂಬದ ಒಟ್ಟು ವಾತಾವರಣವನ್ನು ನೀವು ನೋಡಿದ್ದು ಹೇಗೆ ಮತ್ತು ಅದನ್ನು ಕಂಡುಕೊಂಡು ಬೆಳೆದದ್ದು ಹೇಗೆ? ಆ ಬೆಳವಣಿಗೆಯ ಒಟ್ಟು ಪ್ರಯಾಣ ಹೇಗಿತ್ತು? ಅಲ್ಲಿಂದ ಶುರು ಮಾಡಿ. ನನ್ನ ಎಕ್ಸೈಟ್ಮೆಂಟ್ ಮಾಡ್ತಾ ಇದ್ರಿ ನೀವು ಆ್ಯಕ್ಚುಲಿ. ಇದು ಹೌದು, ನನಗೆ ಬಾಲ್ಯವನ್ನು ನಾವು ತುಂಬ ಎಂಜಾಯ್ ಮಾಡಿದ್ದೇವೆ. ಬಾಲ್ಯವನ್ನು ಬಹಳ ಪ್ರೀತಿಯಿಂದ ಕಳೆದೇವೆ. ಕಷ್ಟ ಇತ್ತು, ಕಷ್ಟ ಇಲ್ಲ ಅಂತಲ್ಲ, ಕಷ್ಟ ಬಹುಶಃ ನಮ್ಮ ಭಾಗದಲ್ಲಿ ಎಲ್ಲರಿಗೂ ಇತ್ತು. ಆವಾಗ ಒಂದು ಕಾಲ ಅದು. ಹೌದು, ಬಡತನದ ಕಾಲ ಅದು. ಒಂದು ಸಾಮೂಹಿಕರಣದ ಬಡತನ ಅದು. ಹೌದು. ಬೇಡಿಕೆಗಳು ಇದ್ರೂ ಸಹ ನನಗೆ ಅಂದರೆ ನಮಗೆ ಎಲ್ರಿಗೂ ಅದು ಒಂದು ಖುಷಿ ಇತ್ತು. ಬಾಲ್ಯದಲ್ಲಿ ಸಂತೋಷ ಇತ್ತು, ಲವಲವಿಕೆ ಇತ್ತು, ಕುತೂಹಲ ಇತ್ತು, ಕಲಿಕೆ ಇತ್ತು, ಎಲ್ಲದೂ ಇತ್ತು. ನಾನು ಸಣ್ಣ ಇರುವಾಗ ಅಂದರೆ ನನಗೆ ನೆನಪಿರುವ ಮಟ್ಟಿಗೆ ನನ್ನ ತಮ್ಮ ಆಲ್ರೆಡಿ ಇದ್ದಾನೆ. ಅಲ್ಲಿಂದ ನೆನಪು ಶುರು. ಅಂದರೆ ನನ್ನ ತಮ್ಮ ತಂಗಿ ಎಲ್ಲರೂ ಇದ್ದಾರೆ ನನಗೆ. ಅದಕ್ಕಿಂತ ಹಿಂದೆ ನನಗೆ ನೆನಪಿಲ್ಲ. ಹಾಗಾಗಿ ನನ್ನ ಚಟುವಟಿಕೆಗಳು ಅವರೆಲ್ಲ ಇದ್ದಾರೆ.
ನನಗೆ ಚಿಕ್ಕಂದಿನಿಂದ ನನಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತು. ನಮ್ಮನೆಗೆ ನೀವೀಗ ಅಕ್ಕಂದರು ಅಣ್ಣಂದಿರು ಎಲ್ಲರ ಈಗ ಸೀರೀಸಲ್ಲಿ ನೋಡಿದಂಗೆ ಸಂಗೀತದ ಸರಪಳಿ ಮೊದಲಿಂದನೂ ಇದೆ. ಅದು ಹರ್ಕೊಂಡು ಬಂದಿದೆ ಅದರಲ್ಲಿ. ಸಣ್ಣ ಇರುವಾಗ ಸಂಗೀತವನ್ನು ನಾವು ಬಹಳಷ್ಟು ಅಂದರೆ ಹತ್ತಿರದಿಂದ ನೋಡಿದ್ದೇವೆ, ಕೇಳಿದ್ದೇವೆ. ಅದನ್ನು ಕಲಿಕೆ ಸಹ ಅದರ ವೆರಿ ಫಾರ್ಮಲ್ ಇರಲಿಲ್ಲ, ನಮಗೆ ಇನ್ಫಾರ್ಮಲ್ ಆಗಿತ್ತು ಅದು. ಹಾಂ, ಇವ ಬಾರಿಸ್ನಾ, ಇವ ಹಾಡ್ತನಾ, ಈ ಖುಷಿ ನನ್ನ ತಂದೆಯವರಿಗಿತ್ತು. ಅವರಿಗೆ ಅದೊಂಥರ ಹೆಮ್ಮೆ ಇತ್ತು. ಓಹ್, ಇವನಿಗೆ ಸ್ವಲ್ಪ ಹಾಡಲಿಕ್ಕೆ ಬಾರಿಸಲಿಕ್ಕೆ ಇವನಿಗೆ ಬರ್ತದೆ, ಅಥವಾ ಇವನಿಗೆ ಆಸಕ್ತಿ ಉಂಟು, ಈ ಥರ ಅವರಿಗೆ ಹೆಮ್ಮೆ ಇತ್ತು. ಮನೆಗೆ ಯಾರಾದರೂ ಬಂದರೆ ಹಾಡು ತೋರ್ಸ ಅಥವಾ ಹೇಳಿ ತೋರ್ಸ. ನಾನು ಸಣ್ಣಿರುವಾಗ ನಮ್ಮನೆಯಲ್ಲಿ ಚಿತ್ರಿಗಿ ಮೋಹನ್ ಅಂತೇಳಿದ್ರು. ಅವರು ಅದ್ಭುತವಾದ ಸಂಗೀತ ಉಪಕರಣಗಳ ತಯಾರಕ ಹಾಗೂ ಅದನ್ನು ರಿಪೇರಿ ಮಾಡುವವರು ಸಹ. ಈ ಹಾರ್ಮೋನಿಯಮಲ್ಲಿ ಅವರ ಕೈಯಿಂದನೇ ಆಗಿದ್ದು. ಅವರು ಮನೆಯಲ್ಲಿದ್ದಾವಾಗ ಹಾರ್ಮೋನಿಯಮಲ್ಲಿ ನಮ್ಮನೆಗೆ ಇನ್ನು ಬೇರೆಯವರಿಗೆ ಮಾಡಿಕೊಡ್ತಾ ಇದ್ರು, ಅಥವಾ ನಮ್ಮ ಮನೆಗೆ ಮಾಡ್ತಾಯಿದ್ರು, ಅಥವಾ ತಂಬೂರ ಬಂದದನ್ನ ರಿಪೇರಿ ಮಾಡ್ತಾಯಿದ್ರು. ನನಗೆ ಅವ್ರ ಜೊತೆ ನಾನು ತುಂಬ ಸಮಯ ಕಳೀತಾ ಇದ್ದೆ. ಅವರು ಮೆತ್ತಿ ಮೇಲೆ, ಮಾಳಿಗೆ ಮೇಲೆ ಅವರದ್ದು ಎಲ್ಲ ಸಾಮಾನು ಹರಡ್ಕೊಂಡು ಒಂದಿಷ್ಟು ಇರ್ತಾಯಿತ್ತು. ಮರದ ಇದು ರೀಡ್ಸು, ಕಟ್ಟಿಗೆ ಕೊಯ್ದದ್ದು, ಪೀಸ್ ಮಾಡಿದ್ದು ಎಲ್ಲದು, ಅದೆಲ್ಲ ಒಂದಿಷ್ಟು ಹರಡ್ಕೊಂಡು ಇರ್ತಾಯಿತ್ತು. ನಾವು ಅದನ್ನು ನೋಡೋದೇ ಒಂದು ಭಾರಿ ವಿಶೇಷ. ಈಗ ಅವರು ತಾಂತ್ರಿಕವಾಗಿ ಹೇಗೆ ಮಾಡ್ತಾಯಿದ್ರು, ಭಾಳ ಒಂಥರ ವೆರಿ ಇಂಟ್ರೆಸ್ಟಿಂಗ್. ಆವಾಗ ನಮಗೆ ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ನಾಜೂಕಾಗಿ ಪ್ರತಿಯೊಂದು ಕೆಲಸವನ್ನು ಅಷ್ಟೇ ಒಂದು ಫೋಕಸ್ನಿಂದ ಮಾಡುವಂಥ ವ್ಯಕ್ತಿ ಯಾವಾಗಿದ್ದರು. ಅವರದನ್ನು ನಾವು ಹತ್ತಿರದಿಂದ ನೋಡ್ತಾ ಇದ್ವಿ, ಅಂದರೆ ಉಪಕರಣಗಳು ಹೇಗೆ ಮಾಡಲ್ಪಡ್ತವೆ ಅಂತ. ಅವರೊಂದು ವಯಲಿನ್ ಮಾಡಿದರು. ವಯಲಿನ್ನಲ್ಲಿ ನಮಗೆ ಯೂಶ್ವಲಿ ಹೇಗಂತ ಕೇಳಿದ್ರೆ ಅದರಲ್ಲಿ ಯಾವುದೇ ಫ್ರೆಟ್ಗಳು ಇರೋದಿಲ್ಲ. ಫ್ರೆಟ್ ಅಂದರೆ ಅದರಲ್ಲಿ ಆ ಅಡ್ಡತಂತಿಗಳು ಯಾವುದೂ ಇರೋದಿಲ್ಲ, ಯಾವ ಮನೆಯಲ್ಲಿ ಅಂತೇಳಿ. ಅದರಲ್ಲಿ ಸೂಕ್ಷ್ಮವಾಗಿ ಸ್ವರಗಳ ಕಲ್ಪನೆಯನ್ನು ನಾವು ನಮ್ಮ ಬೆರಳಿಟ್ಟೆ ಅದನ್ನು ಕಂಡುಕೊಳ್ಬೇಕು. ಎಷ್ಟರ ಮಟ್ಟಿಗೆ ಇದು ಶುದ್ಧ, ಎಷ್ಟರ ಮಟ್ಟಿಗೆ ಕೋಮಲ, ಎಷ್ಟರ ಮಟ್ಟಿಗೆ ತೀವ್ರ, ಇದಗಳನ್ನು ನಾವು ಬೆರಳಿಟ್ಟೆ ಕಂಡುಕೊಳ್ಬೇಕು. ಆ ಒಂದು ಕ್ಷಮತೆ ಆವಾಗ ನಮ್ಮಲ್ಲಿ ಇರೋದಿಲ್ಲ. ನನಗೆ ಕಲಿಸುವವರು ಯಾರೂ ಇಲ್ಲ. ಅದನ್ನು ಅವರೊಂದು ವಯಲಿನ್ ಮಾಡಿದ್ರು. ನನಗೆ ಅದು ಕಷ್ಟ ಆಗ್ತದೆ, ಬಟ್ ನನಗೆ ಬಾರಿಸ್ಬೇಕು ಅಂತಿತ್ತು. ಯಾವಾಗಲೂ ವಯಲಿನ್ ನಾವು ಬಾರಿಸೋದು ಅಂತ ಹೇಳ್ತೀವಿ, ನುಡಿಸೋದಿಲ್ಲ ಇತ್ತು. ಆದರೆ ಅವರಿಗೆ ಇವನಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಅಂದ್ಕೊಂಡು ಅವರು ಅದ್ರ ಫ್ರೆಟ್ ಹಾಕಿದರು, ಅಂದರೆ ಅಡ್ಡ ಹಾಕಿದರು. ಯೂಶ್ವಲಿ ಅದ್ರ ಸುಮಾರು ಮೆಂಡೋಲಿನ್ ಥರ ಕಾಣ್ತಾ ಇತ್ತು ಕಾಣಲಿಕ್ಕೆ. ಆ ಥರ ನೀನು ನುಡಿಸಿ ನೋಡು. ಈ ಒಂದು ಪ್ರೋತ್ಸಾಹಕವಾದಂಥ ಒಂದು ಕೆಲಸ ಅಥವಾ ಒಂದು ಬಾಲಕನಲ್ಲಿ ಕಂಡದ್ದನ್ನು, ಇದು ಆ ವಾತಾವರಣ ನನ್ನನ್ನು ಪೋಷಿಸಿದೆ. ನಾನು ಹೇಳಬೇಕಾದ್ದು ಇದು, ಅಂದರೆ ಈ ವಾತಾವರಣದಲ್ಲಿ ನಮಗೆ ಆ ಪೋಷಣೆ ಅದಕ್ಕೆ ಸಾಂಗೀತಿಕವಾಗಿ ನಮಗೆ ದೊರಕಿದೆ ಅಂತೇಳಿ. ಹಾಗಂತ ಸಂಗೀತದ ಸ್ವರಾಭ್ಯಾಸವೋ ಇದೋ ನಮ್ಮಲ್ಲಿ ಅದನ್ನು ದಿನ ಬೆಳಿಗ್ಗೆ ಇಷ್ಟು ಮಾಡು, ಇಷ್ಟನ್ನು ಅದನ್ನು ಯಾರು ನಮಗೆ ಹೇಳುವವರು ನಮ್ಮ ಬಾಲ್ಯದಲ್ಲಿ ಆವಾಗ ಇರಲಿಲ್ಲ. ನಮ್ಮ ಅಕ್ಕಂದರು ಅಣ್ಣಂದರು ಅವರೆಲ್ಲ ಕಲಿತು ಆಲ್ರೆಡಿ ಮುಂದೆ ಹೋಗಿದ್ರು. ಆಗ ನಮಗೆ ನಮ್ಮ ಅಕ್ಕಂದರು ಅಣ್ಣಂದರು ಅವರೇ ನಮಗೆ ಮಾದರಿ, ಅವರೇ ನಮ್ಮ ಗುರುಗಳು. ಆವಾಗ ನಾನು ಚಿಕ್ಕಂದಿರುವಾಗ ನನಗೆ ಅದೇ ಅಪ್ಪಕ್ಕನ ಆದಿ ಅಂತ ಹೇಳ್ತೇನೆ ನಾವು. ಅವರಿಲ್ಲ ಅಪ್ಪಕ್ಕ ಅಂತೇಳಿ, ಅವರ ಆದಿಯಾಗಿ ಗೌರಕ್ಕ, ಅಪ್ಪಕ್ಕ, ಗೋಪಣ್ಣ, ತಾದ ಅಂದರೆ ಶಾರದಾ, ಇವರೆಲ್ಲ ನಮ್ಮ ಹಿರಿಯ ಸಹೋದರ ಸಹೋದರಿಯರು. ಇವರನ್ನು ನೋಡಿ, ಇವರು ಹೇಳಿದ್ದನ್ನು ಕೇಳಿ ನಾವು ಕಲಿಯೋದು. ಆವಾಗ ತಬಲ ಹಾರ್ಮೋನಿಯಮ್ಗಳು ನಮಗೆ ಆಟಿಕೆಗಳು. ನನಗಿದ್ರ ನುಡಿಸ್ಲಿಕ್ಕೆ ಬರ್ತದೆ, ಇದನ್ನು ನನಗೆ ಬಾರಿಸ್ಲಿಕ್ಕೆ ಬರ್ತದೆ, ಈ ಹಾಡನ್ನು ನನಗೆ ಬಾರಿಸ್ಲಿಕ್ಕೆ ಬರ್ತದೆ, ಇದು ಹಾಗಲ್ಲ, ಹೀಗೆ ಈ ಕಲಿಕೆ ನಾವು ಇನ್ಫಾರ್ಮಲ್ ಆಗಿ ನಮಗೆ ಅದನ್ನು ಬೆಳೀತಾ ಇತ್ತು. ಹಾಗೆ ಸ್ವರಜ್ಞಾನ ನಮಗೆ ಇದ್ರ ಮೂಲಕವಾಗಿ, ಅಥವಾ ನಮಗೆ ಹಾಡಿನ ಮೂಲಕವಾಗಿ, ನಮಗೆ ದೊಡ್ಡವರು ಹಾಡಿದ್ರ ಮೂಲಕವಾಗಿ, ಮನೆಗೆ ಬಂದು ಸಂಗೀತಗಾರರು ಎಷ್ಟೋ ಜನ ಹಾಡಿದ್ರ ಮೂಲಕವಾಗಿ, ಅದು ತನ್ನಷ್ಟಕ್ಕೆ ನಮ್ಮಲ್ಲಿ ಸ್ವರಜ್ಞಾನ, ಲಯಜ್ಞಾನ ಬೆಳ್ಕೊಂಡು ಬರ್ತಾ ಇತ್ತು. ತಂದೆಯವರ ಆ ಕಾಲದಲ್ಲಿ ನಿಮ್ಮ ಪ್ರವೇಶ, ಅಂದರೆ ನಿಮ್ಮ ಜ್ಞಾನದ ಒಂದು ಹರಿವು ಆರಂಭಿಕ ಹಂತದಲ್ಲಿ ಬರ್ತಾ ಇರುವಾಗ ತಂದೆಯವರು ಒಡನಾಟ, ತಂದೆಯವರ ರೀತಿ ನೀತಿಗಳು, ಆ ತಂದೆಯವರ ಬೆರುಸು ಅದು ಎಷ್ಟರ ಮಟ್ಟಿಗಿತ್ತು ಆಗ, ಹೇಗೆ? ಇದರ ನಡುವೆ ತಂದೆಯವರಿಗೆ
ಅದು ಹೀಗೆ ಆಗಬೇಕಿತ್ತು. ಅಂದರೆ ಈಗ ಅವರು ಸ್ವರಾಭ್ಯಾಸವನ್ನು ಮಾಡಿ ಅಂತ ನಮಗೆ ಕಟ್ಟುಬದ್ಧ ನಿಯಮಗಳನ್ನು ಹಾಕಲಿಲ್ಲ. ಆದರೆ ನಮಗೆ ಮಾಡಿದರೆ ಅವ್ರಿಗೆ ಖುಷಿ ಆಗ್ತಾಯಿತ್ತು, ಹಾಡಿದರೆ ಖುಷಿ ಆಗ್ತಾಯಿತ್ತು, ಬಾರಿಸಿದ್ರೆ ಖುಷಿ ಆಗ್ತಾಯಿತ್ತು. ಹಾಗೆಂತ ನಾವು ನಮ್ಮದನ್ನು ಬೆಳೆಸ್ಕೊಂಡ್ವಿ. ಈ ಇದರಲ್ಲಿ ತಂದೆಯವರು ಮುಂದೆ ನಮ್ಗೆ ಮಾಡಿದ್ದು ಅಂದರೆ ಸ್ವಲ್ಪ ಅಲಂಕಾರ ಅಂದರೆ ಇದ್ದದ್ದನ್ನು ಅದನ್ನು ಮಾಡಿಸ್ತಾಯಿದ್ರು. ಸ್ವಲ್ಪ ಅದು ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾಡಿಸ್ತಾಯಿದ್ರು. ಭಜನೆ ಹಾಡ್ತಾಯಿದ್ರು. ನನಗೆ ಚಿಕ್ಕಂದ್ರೆ ನಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಭಜನೆ ಹಾಡೋದು. ಒಂದಿಪೆ ನಿನಗೆ ಗಣನಾಥ, ಆ ಭಜನೆಯಿಂದ ಹೇಳಿ ಭಜನೆ ಹಾಡೋದು ಅದು ನೆನಪಿದೆ. ಅವ್ರು ಹಾಡಲಿಕ್ಕೆ ಅದನ್ನು ಎಲ್ರಿಗೂ ಕಡ್ಡಾಯವಾಗಿ ಕೂರಿಸ್ತಿದ್ರು ಭಜನೆ ಮಾಡಲಿಕ್ಕೆ ಅಂತೇಳಿ. ಸ್ವಲ್ಪ ಅದಕ್ಕೂ ನಂತರದ ಸ್ವಲ್ಪ ಬೆಳವಣಿಗೆಯಲ್ಲಿ ನಾನು 4ನೇ ಕ್ಲಾಸ್ನವರೆಗೆ ನಾನು ಮನೆಯಲ್ಲಿದ್ದೆ. 5ನೇ ಕ್ಲಾಸಿಂದ ನಾನು ಅಜ್ಜನ ಮನೆಗೆ ಹೋದೆ. ವಾರಾಂತ್ಯಕ್ಕೆ ಮನೆಗೆ ಬರ್ತಾ ಇದ್ದೆ. ಆವಾಗ ತಂದೆಯವರು ಇರ್ತಾಯಿದ್ರು. ಅಥವಾ ಅದಕ್ಕೂ ಮೊದಲು ಅಂದರೆ ನಮಗೆ ತಂದೆಯವರದ್ದು ಬಾಕಿ ಕೆಲಸದಲ್ಲಿ ಶಿಸ್ತು ಹಾಕೋರು. ಕೆಲಸ ಮನೆ ತೋಟಕ್ಕೆ ನೀರು ಬಿಟ್ಟು ಬಾ, ಬೆರಣಿ ಹಾಕ್ಕೊಂಡು ಬಾ, ತೋಟದಲ್ಲಿ ಅಡಿಕೆ ಹಾಕ್ಕೊಂಡು ಬಾ, ಇನ್ನು ಸ್ವಲ್ಪ ಇದಾದರೆ ಮದ್ದು ನೀರು. 4 ಜನ ಗಂಡು ಮಕ್ಕಳಿದ್ರೆ ನಾಳೆಗೆ ತೋಟದ ಕೆಲಸ ನಿಮಗೆ ಬರಬೇಕು. ಅದು ಒಂದು ಅವರ ಅಪೇಕ್ಷೆ ಆಗಿತ್ತು. ಗಂಡು ಮಕ್ಕಳಾಗಿ ಒಂದು ಸ್ವಲ್ಪ ತಕ್ಕ ಮಟ್ಟಿಗಿನ ಜಮೀನು ಅಂತೇಳಿ ನಾವು ಹೇಳ್ಬೋದು, ನಮಗಿತ್ತು, ಅದು ಇದೆ. ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ನೀವು ಗಂಡು ಮಕ್ಕಳಿಗೆ ಗೊತ್ತಿರಬೇಕು, ತೋಟದ ಕೆಲಸ ಗೊತ್ತಿರಬೇಕು ಅಂತ. ಅದಷ್ಟು ಮಾಡಿಸ್ತಿದ್ರು. ಬೇಸಿಗೆ ರಜೆಯಲ್ಲಿ ಬೆರಣಿ ಹಾಕ್ಲಿಕ್ಕೆ ಕಳಿಸ್ತಿದ್ರು. ಬೆರಣಿ ಹಾಕ್ಕೊಂಡು ಬಾ, ಅದು ದುಡ್ಡು ಕೊಡ್ತೇಳಿ ಹೇಳ್ತಿದ್ರು, ಮತ್ತೆ ಯಾವಾಗಲೂ ದುಡ್ಡು ಕೊಡಲಿಲ್ಲ, ಅದು ಬೇರೆ ಬೇರೆ. ಆದ್ರೆ ಬೆರಣಿ ಹಾಕಿಸ್ತಿದ್ರು, ತೋಟಕ್ಕೆ ತಗೊಂಬಂದು ಅಂದರೆ ಹಾಕಿಸ್ತಿದ್ರು, ಅಥವಾ ಗೊಬ್ಬರ ಹಾಕ್ಸೋದು. ಅಂದರೆ ತೋಟದ ವಿಷಯವಾಗಿ ನಮಗೆ ಒಂದಿಷ್ಟು ಅವರು ಒಂದರ ಮಾದರಿಯಾಗಿ ಹೇಳ್ತಾ ಇದ್ರು. ಕೆಲಸದ ನಾಜೂಕು ಅವ್ರಿಗೆ ಗೊತ್ತಾಯಿತು. ಕೆಲಸವನ್ನು ಹೇಳ್ಕೊಡ್ತಾಯಿದ್ರು. ಕಟ್ಟಿಗೆ ಕಡಿಯೋದು ಹೇಗೆ, ಮೊದಲಿಂದ ಕತ್ತಿ ಹಿಡಿದೇ ಗೊತ್ತಿದ್ದು, ಕಟ್ಟಿಗೆ ಕೊಡೋದು ಹೇಗೆ ಅದನ್ನು ಸಲ್ತ ಅಂದರೆ ಕೊಡ್ಲಿಲ್ಲ ಕಟ್ಟಿಗೆ ಕೊಡಿಯೋದು ಹೇಗೆ ಅದನ್ನು ಹೇಳ್ತಿದ್ರು. ಅಂದರೆ ಕೃಷಿ ಕಾರ್ಯವಾಗಿ ಅವರು ಅದನ್ನು ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ಹೇಳುವಂಥ ಒಂದು ಕ್ಷಮತೆ ಅವರಲ್ಲಿತ್ತು. ಆ ಕೃಷಿಕ ಅವರು ಆಗಿದ್ದರು. ಸಾಂಗೀತಿಕವಾಗಿ ನಮಗೆ ಅದನ್ನು ನಾನು ಮೊದಲೇ ಹೇಳ್ದಂಗೆ ಅದನ್ನು ಇಷ್ಟೇ ಮಾಡು ಇದನ್ನೇ ಮಾಡು ಅಂತೇಳಿ ಅವರು ನಮಗೆ ಕಡ್ಡಾಯವಾಗಿ ಹಾಕದೇ ಇದ್ರೂ ಮಾಡಿದರೆ ಸಂತೋಷ ಪಡ್ತಾಯಿದ್ರು. ನಾವು ಮಾಡಿದ್ದಕ್ಕೆ ಅದನ್ನು ಜನರಿಗೆ ಅವರಿಗೆ ಹೇಳಿಕೊಳ್ಳಿಕ್ಕೆ ಒಂದು ವಿಷಯ ಅಥವಾ ಅವರಿಗೆ ಹೆಮ್ಮೆ ಇತ್ತು. ಮನೆಯವರು ಬಂದಿದ್ದಾರೆ, ನಮ್ಮನೆ ವಿನಾಯಕ ಬಾರಿಸ್ ತೋರ್ಸ ಹಿಂಗೆ ಅಂದರೆ ಅವ್ರಿಗೆ ಇದು ಇಲ್ಲಿಗೆ ನಿಲ್ಲಲಿಲ್ವೇನೋ ಅನ್ನುವಂಥ ಅದೊಂದು ಸಮಾಧಾನ ಇತ್ತು. ಹಾಗಾಗಿ ಯಾಕೆಂದರೆ ನಾನು ನಿಲ್ಲಲಿಲ್ವೇನೋ ಅಂತೇಳಿ ಯಾವ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೇನೆ, ಯಾಕೆಂದರೆ ಅಲ್ಲಿ ಒಂದು ನಿಲ್ಲುವಂತಹ ಒಂದು ಆ ಪರಿಸ್ಥಿತಿ ಇತ್ತು. ಯಾಕೆಂದರೆ ನಮಗೆ ಮನೆಯಲ್ಲಿ ಯಾರು ಗುರುಗಳಿರಲಿಲ್ಲ. ನೀ ದೊಡ್ಡವಾಗ ಗುರುಗಳಿರಲಿಲ್ಲ. ಮೊದಲೆಲ್ಲರಿಗೂ ಇದ್ರು. ಹಾಗಾಗಿ ಅಲ್ಲಿಂದ ಮುಂದೆ ಇದು ಒಂದು ಮಾರ್ಗದರ್ಶನಕ್ಕೆ ಅಂತೇಳಿ ತಂದೆಯವರು ಎಷ್ಟು ತಕ್ಕ ಮಟ್ಟಿಗೆ ಮಾಡ್ತಾ ಇದ್ರು. ಅವರಿಗೆ ಮೊದಲ ಗುರುಗಳು ಯಾರು? ತಂದೆನೇ. ಆ ಲೆಕ್ಕದಲ್ಲಿ ನೋಡಿದರೆ ತಂದೆ ನನಗೆ ಗೋಪಣ್ಣ ತಬಲಾ ನುಡಿಸಲಿಕ್ಕೆ ಸ್ಫೂರ್ತಿ. ನನಗೆ ತಬಲಾ ಅಂದ್ರೆ ಭಾರಿ ಖುಷಿ ನನಗೆ. ಹಾಗೆ ನನಗೆ ಸಂಗೀತದ ಎಲ್ಲದೂ ಖುಷಿನೇ. ಈಗ ಎಲ್ಲ ತಬಲಾ ಗಿಬ್ಲಾ ಎಲ್ಲ ನುಡಿಸ್ತೀನಿ ನಾನು. ಈಗಲೂ ತಬಲಾ ನುಡಿಸೋದು ಖುಷಿನೇ, ನುಡಿಸ್ತೇನೆ ಸಹ. ತಬಲಾ ಇಟ್ಕೊಂಡಿದ್ದೇನೆ, ಒಂದು 4 ಸೆಟ್ ತಬಲಾ ಅಲ್ಲೂ ಇದೆ. ಕ್ಲಾಸು ಮಾಡ್ತಾ ಇದ್ದೆ ಮೊದಲು. ಅದನ್ನು ಆಮೇಲೆ ನಿಲ್ಲಿಸಿದೆ. ನಾನು ಕೆನಡಾಕ್ಕೆ ಹೋದವಾಗ ತಬಲಾ ಕಲಿಸ್ತಾ ಇದ್ದೆ. ಈಗಲೂ ನನ್ನ ತಬಲಾ ಕಲಿಸಿದ ಕೆಲವಷ್ಟು ಮಕ್ಕಳು ದೊಡ್ಡಾಗಿ ಇವಾಗ ಅವರೇ ನನಗೆ ಸಾಥ್ ಮಾಡ್ತಾರೆ ಸಹ. ಒಂದು ಹಂತದವರೆಗೆ ನಾನು ಕಲಿಸಬಲ್ಲೆ ಅನ್ನೋದು ನನ್ನ ಮಿತಿ ನನಗೆ ಗೊತ್ತು. ಹಾಗಾಗಿ ಆ ಹಂತಕ್ಕಿಂತ ಮುಂದೆ ನನಗೆ ಗೊತ್ತಿಲ್ಲದ ವಿಷಯವನ್ನು ನಾನು ಕಲಿತು ಮತ್ತು ಕಲಿಸುವಷ್ಟು ನನಗೆ ಇರಲಿಲ್ಲ. ಅದು ಸಮಯದ ಅಭಾವನೂ ಇತ್ತು. ಮತ್ತು ಎಲ್ಲದನ್ನು ಮಾಡೋದಕ್ಕಿಂತ ಯಾವುದಾದ್ರು ಒಂದನ್ನು ನಾನು ಫೋಕಸ್ ಮಾಡೋದು ಒಳ್ಳೆಯದು. ಅದನ್ನು ಮುಂದೆ ನನ್ನದನ್ನು ನಾನು ಅಂದರೆ ಸ್ವಲ್ಪ ನನ್ನನ್ನು ನಾನು ಅದರಲ್ಲೇ ಕಳ್ಕೊಳ್ಳಿಕ್ಕೆ ಅಥವಾ ಉಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಆ ರೀತಿಯಾಗಿ ಹಾಗಾಗಿ ನಾನು ಹಾಡೋದನ್ನು ನಾನು ಫೋಕಸ್ ಮಾಡಿ ಆಮೇಲೆ ತಬಲಾ ಕಲಿಸೋದನ್ನು ನಿಲ್ಲಿಸಿದೆ.